ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಸಾಗರ ತೋಟಗಾರ್ ಸೊಸೈಟಿಯ ವಾರ್ಷಿಕ ಸರ್ವಸದಸ್ಯ ಸಭೆ. ಅಧ್ಯಕ್ಷ ಕೆ.ಸಿ. ದೇವಪ್ಪನವರ ಮಾತು. ಪ್ರಾಮಾಣಿಕ ಕರ್ತವ್ಯಕ್ಕೆ ನಿರೀಕ್ಷೆಗೂ ಮೀರಿದ ಪ್ರಗತಿ ಇದೆ. ಅವ್ವ ಮಹಾಸಂತೆ ಉದ್ಘಾಟಿಸಿದ ಇಕ್ರಾ ಸಂಸ್ಥೆಯ ಗಾಯತ್ರಿ ಮಾತು. ಮಲೆನಾಡಲ್ಲಿ ಕೃಷಿ ಅಧೋಗತಿಗೆ ಇಳಿದಿದೆ. ಶ್ರೀ ಸದ್ಗುರು ಸಂಗೀತ ವಿದ್ಯಾಲಯದಿಂದ ನಾಳೆ ನಾದೋತ್ಸವ ನಡೆಯಲಿದೆ. ಸಂಸ್ಥೆಯ ಅಭ್ಯುದಯಕ್ಕಾಗಿ ಸಮಿತಿಯ ಎಲ್ಲರೂ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ ಪರಿಣಾಮ ನಿರೀಕ್ಷೆಗೂ ಮೀರಿದ ಪ್ರಗತಿ ಕಂಡಿರುವುದು ಹೆಮ್ಮೆಯ ವಿಷಯ ಎಂದು ದಿ ತೋಟಗಾರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕೆ.ಸಿ. ದೇವಪ್ಪ ಹೇಳಿದರು. ಇಲ್ಲಿನ ಶ್ರೀ ಭದ್ರಕಾಳಿ ಸಭಾಂಗಣದಲ್ಲಿ ಶನಿವಾರ ಏರ್ಪಡಿಸಿದ್ದ 2023-24ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಈ ಸಮಿತಿ ಅಧಿಕಾರ ಸ್ವೀಕರಿಸುತ್ತಿರುವಂತೆಯೇ ಕೋವಿಡ್ ಸಂಕಷ್ಟ ಎದುರಾಯಿತು ಮತ್ತು ಅತ್ಯಂತ ಕಷ್ಟದಲ್ಲಿ ಸಂಸ್ಥೆ ನಿರ್ವಹಣೆ ಮಾಡುವ ಸನ್ನಿವೇಶ ಒದಗಿ ಬಂತು. ಆದರೆ ಆ ವೇಳೆ ಸಂಸ್ಥೆಗೆ ಹಲವರು ನೀಡಿದ ಸಹಕಾರದಿಂದಾಗಿ ಎಲ್ಲರ ಪ್ರಾಮಾಣಿಕ ಸೇವೆಯ ತತ್ಫಲವಾಗಿ ಇದೀಗ ಸಂಸ್ಥೆ ಲಾಭದಲ್ಲಿಯೇ ಇದೆ ಎಂದ ಅವರು, ಸದರಿ ಸಾಲಿನಲ್ಲಿ ಮಳೆಯ ಕೊರತೆಯಿಂದಾಗಿ ಮಾರಾಟದಲ್ಲಿ ತೀವ್ರ ಹಿನ್ನಡೆ, ವಾಯಿದೆಯೊಳಗೆ ಸಾಲ ಮರುಪಾವತಿಸದ ಸಾಲಗಳು, ಪಾವತಿಯಾದ ಸದಸ್ಯರ ಸಾಲದ ಮೇಲೆ ರಿಯಾಯಿತಿ, ದೀರ್ಘ ಸುಸ್ತಿಯ ಮೇಲಿನ ಬಡ್ಡಿ ರಿಯಾಯಿತಿ ಹೀಗೆ ನೀಡಿದ್ದರ ಹೊರತಾಗಿಯೂ 2023-24ನೇ ಸಾಲಿನಲ್ಲಿ 11,47,777 ರೂಪಾಯಿಗಳ ನಿವ್ವಳ ಲಾಭ ಗಳಿಸಿರುವುದು ಪ್ರಗತಿಯ ದ್ಯೋತಕವಾಗಿದೆ ಎಂದು ಹೇಳಿದರು. ಕಳೆದ 5 ವರ್ಷಗಳಿಂದ ಪ್ರಾಮಾಣಿಕತೆ ಪರಮಾವಧಿಯಲ್ಲಿ ಆಡಳಿತ ಮಂಡಳಿ ಆಡಳಿತ ನಡೆಸಿದ ತೃಪ್ತಿ, ಸಮಾಧಾನ ಹಾಗೂ ಹೆಮ್ಮೆ ನಮಗಿದೆ. ಕಾರಣ, ಅಧಿಕಾರಕ್ಕೆ ಬಂದ 1 ವರ್ಷದಲ್ಲೇ ಕೊರೋನಾ ಮಹಾಮಾರಿ ಪ್ರಪಂಚದಾದ್ಯಂತ ವ್ಯಾಪಿಸಿ 6-8 ತಿಂಗಳುಗಳ ಕಾಲ ಅಡಿಕೆ ವ್ಯವಹಾರ ಸ್ಥಗಿತಗೊಂಡು ಹಣಕಾಸಿನ ಮುಗ್ಗಟ್ಟು ಉಂಟಾಗಿ ಮೀಟಿಂಗ್ಸ್ ನಡೆಸಿ ತೀರ್ಮಾನ ಕೈಗೊಳ್ಳುವುದು ಸಹ ಕಷ್ಟಕರವಾಗಿತ್ತು. ಆ ಸಂದರ್ಭದಲ್ಲಿ ಸಹ ಸಂಸ್ಥೆ ವ್ಯವಹಾರಕ್ಕೆ ತೊಂದರೆಯಾಗದಂತೆ ಪ್ರತಿದಿನ ಕಾರ್ಯ ನಿರ್ವಹಿಸಿರುತ್ತದೆ. ಅಲ್ಲದೆ ಇಂದಿನ ಮ್ಯಾನೇಜರ್ ವಿ.ಸಿ. ಪ್ರಕಾಶ್ ಅವರ ಅನಾರೋಗ್ಯದ ಸಂದರ್ಭದಲ್ಲಿ ದೀರ್ಘ ರಜೆ ಮೇಲೆ ಹೋದಾಗ ಸಹ ಸದಸ್ಯಗಳ ವ್ಯವಹಾರಕ್ಕೆ ತೊಂದರೆ ಆಗದಂತೆ ಅಧ್ಯಕ್ಷರು ಮತ್ತು ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಿದ್ದೇನೆ. ಇಷ್ಟೆಲ್ಲ ಅಡೆತಡೆಗಳ ಇದ್ದಾಗ್ಯೂ ಸಂಸ್ಥೆ ಆಡಳಿತ ಮಂಡಳಿಯವರ ನಾವೇ ಊಹಿಸದ ರೀತಿ ಬೆಳವಣಿಗೆ ಆಯಿತು. ಈ ನಡುವೆ ಕೆಲ ಸದಸ್ಯರು ಸುಸ್ತಿ ಮತ್ತಿತರ ಕಾರಣಕ್ಕೆ ರಿಯಾಯಿತಿ ನೀಡುವ ನೀವು ಪ್ರಾಮಾಣಿಕ ವ್ಯವಹಾರ ಮಾಡುತ್ತಿರುವವರಿಗೆ ಯಾವುದೇ ರೀತಿಯ ಅನುಕೂಲ ಮಾಡುತ್ತಿಲ್ಲ, ಇದರತ್ತರೂ ಗಮನಹರಿಸಬೇಕು ಎಂದು ಒತ್ತಾಯಿಸಿದರು. ಹಾಗೂ ಲೆಕ್ಕ ಪರಿಶೋಧನೆಯ ಯಾವುದೇ ದೋಷಗಳನ್ನು ತಕ್ಷಣ ಗಮನಿಸಿ ಸರಿಪಡಿಸುವ ಕಾರ್ಯ ಆಗಬೇಕು. ಬ್ಯಾಂಕ್ ಮತ್ತು ಸಂಸ್ಥೆಯ ಅಂದಂದಿನ ಲೆಕ್ಕ ತಾಳೆ ಇರುವ ರೀತಿ ನೋಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಹಿರಿಯ ಸಹಕಾರಿ ಧುರೀಣ ಎಂ. ಹರನಾಥ್ ರಾವ್ ಅವರನ್ನು ಸನ್ಮಾನಿಸಲಾಯಿತು ಮತ್ತು ಜಿಲ್ಲಾ ಬ್ಯಾಂಕ್ ನಾಮಿನಿ ಜಿ.ಎನ್. ಸುಧೀರ್ ಅವರನ್ನು ಅಭಿನಂದಿಸಲಾಯಿತು. ಸೊಸೈಟಿ ಉಪಾಧ್ಯಕ್ಷ ಹುಬಾ ಅಶೋಕ್, ನಿರ್ದೇಶಕರಾದ ಜಯಶೀಲಪ್ಪ ಗೌಡ ಹರ್ತಾಳು, ಪಿ.ಎಸ್. ಕೃಷ್ಣಮೂರ್ತಿ, ಎಂ.ಜಿ. ಪ್ರಕಾಶ್, ಎ.ಆರ್. ಮಹಾಬಲೇಶ್ವರ, ಡಿ.ಪಿ. ಕೃಷ್ಣಮೂರ್ತಿ ಸೇರಿದಂತೆ ಎಲ್ಲ ನಿರ್ದೇಶಕರು ಈ ಸಂದರ್ಭ ಹಾಜರಿದ್ದರು. ಈ ನಮ್ಮ ಅವಸ್ಥೆ ಎಲ್ಲರೂ ಸುಸ್ತಿಯಾಗಂತ ಸಂದರ್ಭ ಬರ್ಬೋದು. ಅದಕ್ಕೆ ನಾವು ಈಗಲಿಂದಲೇ ಅದರ ಬಗ್ಗೆ ವಿಚಾರ ಮಾಡಿ ಆ ಸುಸ್ತಿ ಸಾಗರವೂ ಸೇರಿದಂತೆ ಈ ಭಾಗದಲ್ಲಿ ಕೃಷಿ ಅಧೋಗತಿಗೆ ಇಳಿಯುತ್ತಿದೆ. ಇದು ನಿಜಕ್ಕೂ ಖುಷಿ ಕೊಡುವ ವಿಚಾರವಲ್ಲ ಎಂದು ಬೆಂಗಳೂರು ಇಕ್ರಾ ಸಂಸ್ಥೆ ವಿ. ಗಾಯತ್ರಿ ಅವರು ಹೇಳಿದರು. ಇಲ್ಲಿನ ಗಾಂಧಿ ಮೈದಾನದ ನಗರಸಭೆ ರಂಗಮಂದಿರದಲ್ಲಿ ಜೀವನ್ಮುಖಿ ಹಾಗೂ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರಿ ಸಂಘ ಆಯೋಜಿಸಿರುವ ಅವ್ವ ಮಹಾಸಂತೆ 2024 ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಎಲ್ಲಿ ಭೂಮಿಗೆ ವಿಷ ಹಾಕುವ ಕಾರ್ಯ ಆರಂಭವಾಯಿತೋ ಅಲ್ಲಿಂದ ಮೂಲ ತಳಿಗಳನ್ನು ಕಳೆದುಕೊಳ್ಳುವಂತಾಯಿತು. ಹಿಂದೆ ಇಲ್ಲಿ ಪಾರಂಪರಿಕವಾಗಿದ್ದ ಭತ್ತದ ತಳಿಗಳು ಇತ್ತು. ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವ ಬೆಳೆ ಬೆಳೆಯಲಾಗುತ್ತಿತ್ತು. ಆದರೆ ಈಗ ಅವುಗಳೆಲ್ಲ ಮರೆಯಾಗಿದೆ. ಭೂಮಿಯನ್ನು ವಿಷ ಮಾಡಿರುವ ನಾವು ನಿಜವಾದ ಕೃಷಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ದೇಸಿ ಕಲ್ಪನೆಯಲ್ಲಿ ಗ್ರಾಮೋದ್ಯೋಗದ ವಿಸ್ತಾರದ ಮೂಲಕ ಆರೋಗ್ಯಕರವಾದ ಕೃಷಿಗೆ ನಾವು ಮರಳಬೇಕಿದೆ ಎಂದರು. ಜೊತೆಗೆ ಜಾನಪದ ಕಲೆ ಕೂಡ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರುವುದು ಎಂದು ಅವರು ನೆನಪಿಸಿದರು. ಅಧ್ಯಕ್ಷತೆ ವಹಿಸಿದ್ದ ನಗರಸಭೆಯ ಆಯುಕ್ತ ಎಚ್.ಕೆ. ನಾಗಪ್ಪ ಮಾತನಾಡಿ, ಇಂತಹ ಕಾರ್ಯಗಳಿಗೆ ಮತ್ತೆ ಮತ್ತೆ ನಾವು ಪ್ರೋತ್ಸಾಹಿಸುವ ಕಾರ್ಯವಾಗಬೇಕು ಹಾಗೂ ಇಂತಹ ಕಾರ್ಯಕ್ಕೆ ಮುಂದೆ ನಿಲ್ಲುವವರೆಗೂ ನಾವು ಸಹಕಾರ ನೀಡಬೇಕು ಎಂದು ಹೇಳಿದರು. ಜೀವನ್ಮುಖಿ ಸಂಸ್ಥೆಯ ಎಂಇ ಪ್ರತಿಭಾ, ಕಲಾವಿದ ಚೂಡಾಮಣಿ ರಾಮಚಂದ್ರ, ಚರಕ ಸಂಸ್ಥೆಯ ಪದ್ಮಶ್ರೀ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಜೀವನ್ಮುಖಿ ತಂಡದಿಂದ ಜೇಡಿಕುಣಿ ಮಂಜುನಾಥ್ ನಿರ್ದೇಶನದಲ್ಲಿ ಚೌಡಿಕೆ ಕುಣಿತ ಮತ್ತು ಕರ್ನಾಟಕ ಜಾನಪದ ಪರಿಷತ್ ಕಲಿಕಾರ್ಥಿಗಳಿಂದ ಜಾನಪದ ಗೀತಗಾಯನ ನಡೆಯಿತು. ಸಿಕ್ಕಿಂ, ಧಾರವಾಡ, ಶಿವಮೊಗ್ಗ, ಮಂಗಳೂರು, ಶಿರಸಿ ಇನ್ನಿತರೆ ಕಡೆಗಳಿಂದ ಮಹಿಳಾ ಉದ್ಯಮಿಗಳು ಭಾಗವಹಿಸಿದ್ದರು.
ಮುಖ್ಯವಾಗಿ ದೇಸಿ ತಿನಿಸು, ಉಪ್ಪಿನಕಾಯಿ, ಸಿರಿಧಾನ್ಯ ಉತ್ಪನ್ನ, ಅಲಂಕಾರಿಕ ವಸ್ತುಗಳು, ಬಾಳೆನಾರಿನ ಉತ್ಪನ್ನಗಳು, ಸೌಂದರ್ಯವರ್ಧಕ, ಚರಕ ಸಂಸ್ಥೆಯ ಉತ್ಪನ್ನಗಳು, ಮಲೆನಾಡಿನ ವಿವಿಧ ಖಾದ್ಯಗಳು ಸಂತೆಯಲ್ಲಿ ಪ್ರದರ್ಶನ ಮತ್ತು ಮಾರಾಟ ನಡೆಯಿತು. ನಾವಿವತ್ತು ರೈತರ ಪರವಾಗಿ ಬಂದಿದ್ದೀವಿ. ನಾವು 15-20 ವರ್ಷಗಳಿಂದ ಈ ಕೃಷಿಯಲ್ಲಿ ಏನು ವಿಷ ಹೂಡಿಕೆಯಿಂದ ನಮ್ಮ ಭೂಮಿಗಳು ಹಾಳಾಗಿದೆ. ನಾನು ಮಲೆನಾಡಿನವಳೆ. ಮುಂಚೆ ನಾವು ಇದ್ದಾಗ ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಿದ್ದಾಗ ನಮ್ಮ ಭೂಮಿಗಳು ಎಷ್ಟು ಚೆನ್ನಾಗಿತ್ತು. ನಮ್ಮ ಹತ್ರ ಎಂತೆಂಥ ಒಳ್ಳೊಳ್ಳೆ ಭತ್ತದ ತಳಿಗಳಿತ್ತು. ವ್ಯಾಳ್ಯ ಅಂತೆ, ರತ್ನಚೂಡಿ ಅಂತೆ, ಹೀಗೆಲ್ಲ. ಈಗ ಎಲ್ಲ ಹೋಗಿದೆ. ಮತ್ತು ಸಾಗರದಲ್ಲಿ ಬೆಳಿಗ್ಗೆಯಿಂದ ಸಂಚರಿಸ್ಕೊಂಡು ಬರುವಾಗ ನೋಡಿದರೆ ಒಂದು ರೀತಿ ಮನಸ್ಸಿಗೇನು ಸಂತೋಷ ಅನ್ನಿಸ್ಲಿಲ್ಲ. ಯಾಕಂದರೆ ಅಂಥ ಕೃಷಿಯಲ್ಲಿ ವೈವಿಧ್ಯತೆ ಇಲ್ಲ. ಕೃಷಿಯ ಒಂದು ಕೃಷಿ ಅಧೋಗತಿಗೆ ಇಳಿದಿರೋ ಅಂಥ ಒಂದು ಪರಿಸ್ಥಿತಿ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಸನ್ನಿವೇಶದಲ್ಲಿ ನಾವು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದು ವಿಶೇಷವಾಗಿ ಇವತ್ತು ನಮ್ಮ ಮಹಿಳೆಯರು ಬಂದಿದ್ದಾರೆ. ಅವರ ಇದೇ ಸಂದರ್ಭದಲ್ಲಿ ಅವರ ಬಳ್ಳಾರಿ ಜಿಲ್ಲೆ, ಅವರ ಬೆಳೆಗಳನ್ನು, ಅವರ ಹೊಲಗಳನ್ನು ಹೋಗಿ ನೋಡಿದಾಗ ನೀವು 30, 40, 50 ಬೆಳೆಗಳನ್ನು ಅಲ್ಲಿ ನೋಡ್ಬೋದು. ಅಷ್ಟು ಅದು ಸಾಧ್ಯವಾಗಿರೋದು ಭೂಮಿಗೆ ವಿಷ ಹಾಕೋದನ್ನು ನಿಲ್ಲಿಸಿ, ಕಳೆದೋಗಿದ್ದ ಬೀಜಗಳನ್ನು ವಾಪಸ್ಸು ತಂದು ಕಾಲಾನುಸಾರ ಕಾಲಕ್ಕೆ ಯಾವ ಬೆಳೆ ಮುಖ್ಯವಾದ ಯಾವ ಬೆಳೆ ಜೊತೆಯಲ್ಲಿ ಯಾವುದನ್ನು ಮಿಶ್ರ ಮಾಡಿ ಹಾಕಬೇಕು, ಯಾವುದನ್ನು ಸಾಲಲ್ಲಿ ಹಾಕಬೇಕು, ಯಾವುದನ್ನು ಬಾರ್ಡರಲ್ಲಿ ಹಾಕಬೇಕು, ಯಾವ್ದು ತೆಗೆದ ಮೇಲೆ ಯಾವ್ದು ಹಾಕಬೇಕು, ಮುಂಗಾರಿಗೆ ಯಾವ್ದು ಹಾಕಬೇಕು, ಹಿಂಗಾರಿಗೆ ಯಾವ್ದು ಹಾಕಬೇಕು, ಇದು ಎಲ್ಲವನ್ನೂ ಮರೆತು ಹೋಗಿದ್ದಂಥ ಪದ್ಧತಿಗಳನ್ನು ವಾಪಸ್ ತಂದು ಇವತ್ತು ಸ್ವಲ್ಪ ಪದಾರ್ಥ ಮಾತ್ರ ಅವರು ಇಟ್ಟಿದ್ದಾರೆ. ಇನ್ನು ಮುಂದಿನ ತಿಂಗಳು, ಇನ್ನೊಂದು 2 ತಿಂಗಳು ಕಳೆದ್ರೆ ಒಂದು 80 ಪದಾರ್ಥಗಳನ್ನು ಅವರು ನಿಮ್ಮಲ್ಲಿ ತಂದು ಇಡೋದಕ್ಕೆ ಸಾಧ್ಯವಾಗುತ್ತೆ. ಅಂಥ ಒಂದು ಕೃಷಿ ಸಾಗರದಲ್ಲೂ ಪುನರುತ್ಥಾನಗೊಳ್ಳಿ ಅನ್ನೋದು ನನ್ನ ನಿಜವಾದ ಹಾರೈಕೆ. ಮನುಷ್ಯನಿಗೆ ಗುರಿ ಇರಲ್ವೋ ಅವನು ಗುರಿ ತಲುಪೋಕೆ ಸಾಧ್ಯನೇ ಇಲ್ಲ. ಬರೀ ಕನಸನ್ನು ಯಾರು ಕಾಣ್ತಾನೋ ಆ ಮನುಷ್ಯ ಕನಸು ಕಾಣ್ತಾನೆ ಇರ್ತಾನೆ. ಆ ಕನಸು ಮುಗಿದ ಮೇಲೆ ಮತ್ತೆ ಯಥಾಸ್ಥಿತಿಗೆ ಹೋಗ್ತಾನೆ. ಅದರಿಂದ ಇವತ್ತು ಚರಕ ಸಂಸ್ಥೆ ನಮ್ಮ ಪ್ರಸನ್ನ ಸರ್ ಅವರನ್ನು ಹಲವಾರು ಬಾರಿ ನಾನು ಭೇಟಿ ಮಾಡಿದ್ದೀನಿ. ಸಾಗರದಲ್ಲಿ ಈ ಒಂದು ಅದು ರಂಗಮಂದಿರ ಸ್ವರೂಪವನ್ನು ಕಳ್ಕೊಂಡಂಥ ಒಂದು ರಂಗಮಂದಿರವನ್ನು ನಾವು ಸರ್ಕಾರ ಕಟ್ಟಿದ್ದೀವಿ. ಆ ಸಂದರ್ಭದಲ್ಲೂ ನಾವು ಪ್ರಸನ್ನ ಅವರನ್ನು ನಾನು ಸುಮಾರು ಸರಿ ಭೇಟಿ ಆಗಿದ್ದೆ. ಬಟ್ ಅವರ ಆಶೋತ್ತರ ಏನಿತ್ತು ಆ ಥರಕ್ಕೆ ಆಗಲಿಲ್ಲ. ಸೇರಿರ್ತಕ್ಕಂಥ ಎಲ್ಲ ವರ್ಗದ ಜನ, ಎಲ್ಲ ವೃತ್ತಿಪರರು, ನಮ್ಮ ಮೇಡಮ್ ಡಾಕ್ಟ್ರು ನಂದಿನಿ ಮೇಡಮ್, ನಮ್ಮ ಸಹೋದರಿ ಅವರು ಡಾಕ್ಟ್ರ್ ಇದ್ದಾರೆ. ಬೇರೆ ಬೇರೆ ವೃತ್ತಿ ಮಾಡೋರೆಲ್ಲ ಒಂದು ಕಡೆ ಸೇರಿ ಈ ಥರದ್ದು ಮಾಡ್ತಾ ಹೋದಾಗ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಾರದಂಗೆ ಆಗುತ್ತೆ ಅಂತ ಹೇಳ್ತಾ ವೇದನಾದ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯದಿಂದ ಇಲ್ಲಿನ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಭಾನುವಾರ ಅಂದರೆ ನಾಳೆ ಬೆಳಗ್ಗೆ 9 ಗಂಟೆಯಿಂದ ನಾದೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಇದು ಸಂಸ್ಥೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ನಾದೋಪಾಸನೆ 8ನೇ ಕಾರ್ಯಕ್ರಮ. ಗಾಯನದಲ್ಲಿ ಮುಂಬೈನ ಪಂಡಿತ್ ಮಹೇಶ್ ಕುಲಕರ್ಣಿ, ವಿದ್ವಾನ್ ಗಜಾನನ್ ಪಾಟೀಲ್ ಮತ್ತು ತಂಡ ಭಾಗವಹಿಸಲಿದ್ದಾರೆ. ಹಾಗೂ ವಿದ್ಯಾಲಯದ ವಿದ್ಯಾರ್ಥಿಗಳಿಂದಲೂ ಗಾಯನ ಇರಲಿದೆ. ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ವಿದ್ವಾನ್ ಜನಾರ್ದನ್, ಐ.ವಿ. ಹೆಗಡೆ, ನರಸಿಂಹಮೂರ್ತಿ ಶರ್ಮಾ ಪಾಲ್ಗೊಳ್ಳಲಿದ್ದಾರೆ. ನಮಸ್ಕಾರ.